ಮಾನ್ವಿ ಪಟ್ಟಣದ ಖುಬಾ ಮಸೀದಿಯಲ್ಲಿ ವೆಲ್ಫೇರ್ ಪಾರ್ಟಿಯ 15ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖುಬಾ ಮಸೀದಿಯಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಜಾತಿ ಭೇದ ಭಾವ ಇಲ್ಲದೆ ವೆಲ್ಫೇರ್ ಪಾರ್ಟಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವೆಲ್ಫೇರ್ ಪಾರ್ಟಿ ಯಾವಾಗಲೂ ಬಡವರ ಪರವಾಗಿ ಮತ್ತು ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೆ. ವೆಲ್ಫೇರ್ ಪಾರ್ಟಿಯಿಂದ ನಾನು ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಪಕ್ಷವು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತದೆ ಎಂದು ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ತಿಳಿಸಿದರು. ಓದಬೇಕು, ಇನ್ನು ಮುಂದೆ ಭಾಳ ಬೆಳೆಯಬೇಕು ಮತ್ತು ನೀವು ನಿಮ್ಮ ತಂದೆ ತಾಯಿಯ ಸೇವೆ ನೀವು ಕಷ್ಟಪಟ್ಟು ಓದಬೇಕು ಮತ್ತು ತಂದೆ ತಾಯಿ ಸೇವೆ ಮಾಡಬೇಕು. ಮಾಡಿದಾಗ ಮಾತ್ರ ನೀವು ಮುಂದೆ ಎಷ್ಟಾದರೆ ಮುಂದೆ ನೀವು ಅರಿಬೋದು. ತಂದೆ ತಾಯಿ ಮತ್ತು ಗುರುವಿನ ಆಶೀರ್ವಾದ ಇಲ್ಲಾಂದರೆ ನಾವು ಬರೀ ನಮ್ಮ ಮುಂದೆ ಹೋಗ್ತೀವಿ, ಅದೇ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಯಾಕೆ ಹೇಳ್ತದೆ ಅಂತ ಹೇಳಿದರೆ, ನಾವು ಒಂದು ಮಾಡ್ತೀವಿ, ಒಂದು ಬಿಡ್ತೀವಿ. ಓದ್ತೀವಿ, ತಂದೆ ತಾಯಿ ಸೇವೆ, ಆ ತಂದೆ ತಾಯಿ ಮಾತು ಅದು ಸ್ವಲ್ಪ ನಾವು ಪಾಲಿಸೋದಿಲ್ಲ. ಇವೆರಡೂ ಕೂಡಿದಾಗ ಮಾತ್ರ ನಾವು ಸಕ್ಸಸ್ ಆಗಬೇಕು, ನಾವು ಯಶಸ್ವಿ ಆಗಬೇಕಂದ್ರೆ ಇದು ಕಾರಣ. ಈ ಇದರಲ್ಲಿ ಈಗಿನ ಕಾಲದಲ್ಲಿ ನೀವು ಮುಂದೆ ಹೇಳಿದ್ರೆ ನಮ್ಮ ಸುಭಾಷ್ ನಾಯ್ಕ ಸಾಹೇಬರು ಹೇಳಿದ್ರು, ಭಾಳ ಹಿಂದುಳಿದ ಇದು ಜಿಲ್ಲೆ ಅಂತ. ನಾವು ಕಷ್ಟಪಟ್ಟು ಯಾವುದೇ ಫೀಲ್ಡಲ್ಲಿ ಇರಿ, ನೀವು ವಿದ್ಯಾರ್ಥಿಗಳಿರ್ರಿ, ಬಿಸ್ನೆಸ್ ಮ್ಯಾನ್ ಇರ್ರಿ, ನಾಯಕರಿರ್ರಿ, ನಿಯತ್ತಿಂದ ನಾವು ಯಾವುದೇ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ನಾನೊಂದು ನನ್ನ ವಿಷಯನ ಹೇಳ್ತೀನಿ. ಯಾವಾಗ ಇದು ಯಾಕೆ ಹೇಳ್ತಿದ್ದೆ ಅಂದರೆ, ನಾನು ಓದಬೇಕಂದ್ರೆ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಯವರು ಅಷ್ಟು ಪರಿಸ್ಥಿತಿ ಇದ್ದಿಲ್ಲ. ಅವ್ರ ಹತ್ರ ನಾವು ಹೊಲದ ಕೆಲಸ ಮಾಡ್ತಿದ್ದೆ. ನಾನು ಈ ಹೊಲದ ಕೆಲಸ ಮಾಡಿ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ನನ್ನಲ್ಲಿ ಸುದ್ದಿ ಇತ್ತು. ಹೊಲದ ಕೆಲಸ ಮಾಡ್ತಿದ್ವಿ, ಆಮೇಲೆ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ವಿ. ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರಿದ್ದರು. ಅವ್ರ ಜೊತೆಯಲ್ಲಿದ್ದು ನಾವು ಒಂದು 10th ಎಕ್ಸಾಮ್, 7th ಎಕ್ಸಾಮನ್ನು ಕಟ್ಟಿ ಮತ್ತು 10th ಎಕ್ಸಾಮನ್ನು ಕಟ್ಟಿ 10th ಪಾಸ್ ಆದಾಗ ಗೌರ್ಮೆಂಟ್ ಒಂದು ಯಾವಾಗ ಲೋನ್ ಕಟ್ತೀನಿ. ಆ ಲೋನ್ ಕೊಟ್ಟ ಮೇಲೆ ನಾನು ಮುಂದೆ ಬರೀ 15,000 ಲೋನ್, ಸ್ವಲ್ಪ ಮಂಡಳಿಗೆ 15,000 ಲೋನ್ ಕೊಟ್ಟೆ. ಯಾಕೆ ಹೇಳ್ತೀನಿ ಅಂದರೆ, 10th ನಾನು ಪಾಸ್ ಆಗಿದ್ದಿಲ್ಲ ಅಂದರೆ ನಿಮ್ಮ ಮುಂದೆ ಇವತ್ತು ನಾನು ಮಾಡ್ತಿದ್ದಿಲ್ಲ. ನಾವು ಆ ಒಂದು ಶಿಕ್ಷಣದಿಂದ ಕೌಶಲ್ಯಗಳನ್ನು, ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಶಿಕ್ಷಣ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ಇಂಥ ಒಂದು ಶಿಕ್ಷಣ ರಂಗದಲ್ಲಿ ನಮ್ಮ ಮಾನವೀಯ ವಿದ್ಯಾರ್ಥಿಗಳು PUC ವಿಭಾಗದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಇವತ್ತು ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕಾ ಮಟ್ಟಕ್ಕೆ ಉತ್ತಮ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ, ಆ ವಿದ್ಯಾರ್ಥಿಗಳು ಶ್ರಮಪಟ್ಟು ಕಷ್ಟಪಟ್ಟು ಹೆಚ್ಚಿನ ಅಂಕಗಳನ್ನು ಪಡೆದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ವೆಲ್ಫೇರ್ ಪಾರ್ಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರಿಗೆ ನಾನು ತಾಲೂಕಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂತಂದರೆ, ಯಾರಾದರೂ ಒಬ್ಬರು ಸಾಧನೆ ಮಾಡಿದ್ದಾರೆ, ಯಾರಾದರೂ ಒಬ್ಬರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದರೆ ಅವರಿಗೆ ಬೆಂಬಲಿಸುವುದು, ಗೌರವಿಸುವುದು ನಮ್ಮ ಸಂಸ್ಕೃತಿ. ಇದು ಒಂದು ರಾಜಕೀಯ ಪಕ್ಷ ಹೌದು. ಇದು 2011ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು, ಸ್ಥಾಪನೆ ಮಾಡಲಾಯಿತು. 2014ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, 11ರಲ್ಲಿ ದಿಲ್ಲಿಯಲ್ಲಿ ಆಯಿತು, 12ರಲ್ಲಿ ಕನ್ನಡದಲ್ಲಿ ಪ್ರಾರಂಭ ಆಯಿತು. ಮಾನ್ವಿಯಲ್ಲೂ ಸಹ ಪ್ರಾರಂಭದ ದಿನದಿಂದ ಈ ಪಕ್ಷ ಅಸ್ತಿತ್ವದಲ್ಲಿದೆ. ಈ ವೆಲ್ಫೇರ್ ಪಾರ್ಟಿಯ ಮುಖಾಂತರ ಒಬ್ಬ ಸದಸ್ಯ, ಪುರಸಭೆ ಸದಸ್ಯ ನಾವು ಮೊದಲ ಬಾರಿಗೆ ಇಲ್ಲಿ ನಾವು ಆಯ್ಕೆಯಾಗಿದ್ದೀವಿ. ಅದು ನಾನೇ ಪುರಸಭೆಯಿಂದ ನಾನು ಆಯ್ಕೆಯಾಗಿದ್ದೆ. ಜನರ ಆಶೀರ್ವಾದ
ಮತ್ತು ಜನರು ಇಟ್ಟಿರುವಂಥ ಒಂದು ನಂಬಿಕೆಯಿಂದ ಈಗ ಸತತವಾಗಿ 7 ವರ್ಷಗಳಿಂದ ಪುರಸಭೆಯ ಸದಸ್ಯರಾಗಿ ಇದೇ ವಾರ್ಡ್ 25ರಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೈಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ. ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ನೋಡಿ, ವೆಲ್ಫೇರ್ ಪಾರ್ಟಿ ಪಕ್ಷದ ಬಗ್ಗೆ ಪ್ರಾರಂಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಂಥ ಗಚ್ಚಿ ಬಾಬಾರವರು ತಮ್ಮ ಮುಂದೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇವತ್ತಿನ ಸ್ಥಾಪನಾ ದಿನ ಅಂದರೆ 15 ವರ್ಷಗಳು ಪ್ರಾರಂಭ ಆಗ್ತವೆ, 14 ವರ್ಷಗಳು ಮುಗಿದೋಗಿವೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು ವರದಿ ಶಫೀಕ್ ಹುಸೇನ್, ಮಾನವಿ. ಮತ್ತು ಪುರಸಭೆಯಲ್ಲಿ ನಮ್ಮ ಸದಸ್ಯರಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.